ನಿಮ್ಮ ವಿರುದ್ಧ ನಾವು ಸರ್ಕಾರ ಮಟ್ಟದ್ದು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತ ಹೇಳಿವಿ. ನಮ್ಮ ಬಡವರದೇ ಹೊಟ್ಟೆ ಮೇಲೆ ಕಾಲು ಹೊಡಿಬಿಡ್ರಿ. ನಮ್ಮ ಅಪ್ಪನೇ ಹೇಳಕತ್ತೀವಿ, ನಮ್ಮ ಅಪ್ಪನೇ ಹೇಳ ನಾವು. ಬೋವಿ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲು ಕುಂದಗೋಳ ತಹಶೀಲ್ದಾರ್ ಕುಂಟು ನೆಪವಡ್ಡಿ ಸಮಾಜಕ್ಕೆ ಪ್ರಮಾಣ ಪತ್ರ ನೀಡಲು ನಿರಾಕರಿಸುತ್ತಿರುವುದನ್ನು ಖಂಡಿಸಿ ತಾಲೂಕು ಬೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣ ಸಂಘದಿಂದ ತಹಶೀಲ್ದಾರ್ ರಾಜು ಮಾವರಕರ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು. ಸಂಘಟನೆಯ ರಾಜ್ಯಾಧ್ಯಕ್ಷ ಲಕ್ಷ್ಮಣ್ ಬೋವಿ ಮಾತನಾಡಿ 1950ರಿಂದ ಸರ್ಕಾರ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುತ್ತಿದ್ದು, ಇದೀಗ ಕುಂದಗೋಳ ತಹಶೀಲ್ದಾರ್ ಅವರು ನಮ್ಮ ಸಮಾಜಕ್ಕೆ ಪ್ರಮಾಣ ಪತ್ರ ನೀಡಲು ನಿರಾಕರಿಸುತ್ತಿರುವುದು ಸರಿಯಲ್ಲ. ಸರ್ಕಾರ ನಮ್ಮನ್ನು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದರೂ ನ್ಯಾಯಾಲಯದ ಆದೇಶಿಸಿಗಳಿದ್ದರು ಇವುಗಳನ್ನು ಗಮನಿಸದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿದ್ದು, ನಮ್ಮ ಸಮಾಜಕ್ಕೆ ಪ್ರಮಾಣ ಪತ್ರ ನೀಡದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಹೇಳಿದರು. ಸಂಘಟನೆಯ ಕಾರ್ಯಾಧ್ಯಕ್ಷ ಹುಚ್ಚಪ್ಪ ಬೋವಿ ಮಾತನಾಡಿ, ತಾಲೂಕಿನ ಗುರುವಿನಹಳ್ಳಿ ಗ್ರಾಮದ ನಮ್ಮ ಸಮಾಜದರಿಗೆ ಜಾತಿ ಪ್ರಮಾಣ ಪತ್ರ ನೀಡದೇ ಇರುವುದಕ್ಕೆ ಅನೇಕ ಬಾರಿ ಮೌಖಿಕವಾಗಿ ದಾಖಲೆ ತೋರಿಸಿ ಹೇಳಿದರು. ತಹಶೀಲ್ದಾರ್ ಅವರು ಗೊಂದಲ ಸೃಷ್ಟಿಸುತ್ತಿದ್ದು, ಇದು ಸರಿಯಲ್ಲ. ಹೀಗೆ ಮುಂದುವರೆದರೆ ಉಗ್ರವಾದ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದರು. ಶಾಸನಬದ್ಧವಾಗಿ ನಮಗೆ ಕೊಟ್ಟಂತ ನಿಮ್ಮ ಸರ್ಕಾರದ ಕಾಗದ ಪತ್ರಗಳನ್ನು ನೀವು ಪರಿಶೀಲನೆ ಮಾಡಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡದ ಹಾಗೆ ನೀವು ಸರ್ಟಿಫಿಕೇಟ್ ಕೊಡಬೇಕಂತೇಳಿ ವಿನಂತಿ ಮಾಡ್ಕೊಂಡು ಬಂದೇವಿ. ಅದು ಮೆಕ್ಕಿ ನೀವು ಬೇರೆ ಬೇರೆ ಜನ ಆ ಜನ ಈ ಜನ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ನಾವು ಸರ್ಕಾರ ಮಟ್ಟದ್ದು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತ ಹೇಳಿವಿ. ನಮ್ದು ಈಗಾಗಲೇ ನಮ್ಮ ಸಮಾಜದ ಸಲುವಾಗಿ ವಿ.ಎಸ್. ಉಗ್ರಪ್ಪನವರ ನೇತೃತ್ವದಲ್ಲಿ 11 ಮಂದಿ MLCದು ಒಂದು ಸದನ ಸಮಿತಿ ಆಗಿದೆ. ಆದ್ರ ಪಟ್ಟಬದ್ಧ ಹಿತಾಸಕ್ತಿಗಳ ಸ್ವಲ್ಪ ನಮಗೆ ಹಿನ್ನಡೆ ಆಗಿರ್ಬೋದು. ಇವತ್ತು ಕ್ಯಾಬಿನೆಟ್ ನಲ್ಲಿ ಇನ್ನ ಅಪ್ರೂವಲ್ ರಿಪೋರ್ಟ್ಗಳದಾವು, ಕೋರ್ಟ್ ಆರ್ಡರ್ಗಳದಾವು. ಇವ್ರು ಬೋವಿಗಳು ಹೌದು, ಇವ್ರು ಬೆಸ್ರಲ್ಲ, ಇವ್ರು ಒಟ್ರಲ್ಲ ಅಂತ ಎಲ್ಲ ಕ್ಲಿಯರ್ ಆರ್ಡರ್ ಇದ್ರು ಸಹಿತ ನೀವು ಬೋಯಿ ಬರ್ತೀರಿ, ನೀವು ಬೋಯಾರ್ ಬರ್ತೀರಿ, ನೀವು ರಾಜ್ ಬೋಯಿ ಬರ್ತೀರಿ ಅಂತ ಹೇಳ್ತಿರಲ್ಲ. ನಿಮ್ ಕಡೆ ದಾಖಲಾತಿ ನೀವು ಮಣ್ಣು ಒಟ್ಟಿರದಿರಿ, ಕಲ್ಲು ಒಟ್ಟಿರದಿರಿ, ತುಡುಗು ಒಟ್ಟಿರದಿರಿ. ಮತ್ತೆ ತಾವೆಲ್ಲದು ನಾವು ಕೇಳಕತ್ತೀವಿ, ನಿಮ್ದು ಕೇಳಕತ್ತಿಲ್ಲ. ಅದಕ್ಕೆ ಕೆಲವು ಸಂಘಟನೆದವರು ಕೈ ಮುಗಿದು ಕೇಳ್ಕೊಂತೀವಿ. ನಾವು ನಿಮ್ ವಿರುದ್ಧ ಅಲ್ಲ, ನಮ್ದು ಏನೋ ಇದ್ರು ನಮ್ಮ ಸರ್ಕಾರದ ವಿರುದ್ಧ ಐತಿ. ನಿಮ್ದು ಏನಾದ್ರು ಹಾಕಿ ಕೇಳಕ್ ಬಂದ್ರೆ ಕೇಳ್ರಿ. ಆದ್ರೆ ನಾವೇನೋ ಅನ್ಯವಾಗಿ ಬೇರೆ ರೂಟಿಂದ ಬಂದ್ರೆ ತಗೊಳಕತ್ತಿಲ್ಲ. ನಮ್ಮ ಅಪ್ಪನೇ ಹೇಳಕತ್ತೀವಿ, ನಮ್ಮ ಅಪ್ಪನೇ ಹೇಳ ನಾವು. ಅವ್ರು ಅಂತಾರ ನೀವು ಒಟ್ರು ಬೋಯ್ ಕೊಡ್ತೀವಿ ಅಂತಾರ, ಅದು ನಾವು ಅನ್ನೋದಿಲ್ಲ. ಬಾಜು ಮನೆ ಆಪ್ ಚಂದ ಅಂತ ನಾವು ಅವ್ರ ಹೆಸರು ಹೇಳೋದಿಲ್ಲ. ನಮ್ಮ ಅಪ್ಪನ ಹೆಸರು ಹೇಳ ನಾವು ಬೋಯ್ ಅನ್ನಾರ ನಾವು, ಅದ್ರ ಒಟ್ಟು ಅಲ್ಲ ನಾವ. ಅವ್ರು ಏನಾರು ಅಂದಿರ್ಬೋದು, ನಮ್ಮ ಅಸಹಾಯಕ ಐತಿ, ನಮ್ಗೆ ಬೇರೆ ಹೆಸರು ಇದ್ರಿ ಅಂತ ಕರೆದಾರ. ಆದ್ರೆ ಅವ್ರು ಬೋವಿ ಆಗಿಲ್ಲ, ಅವರು ಬೋಯಿ ಆಗ್ಯಾರ, BOY ಆಗ್ಯಾರ. ಅದಕ್ಕೆ ಕೆಟ್ಟಾರ ಒಂದು ಅವ್ರು ಒಟ್ಟು ಬೋಯಿ ಆಗ್ಯಾರ. ಆದ್ರೆ ಅದು ನೋಡುದಿಲ್ಲ ಅವರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ ಮಾವರಕರ, ನಾವು ಕಾನೂನು ಪ್ರಕಾರ ಕಾರ್ಯ ಮಾಡುತ್ತೇವೆ. ನಿಮ್ಮವರೇ ಕೆಲವರು ಕೊಟ್ಟ ತಡೆಯಾಜ್ಞೆ ಪ್ರತಿ ನೀಡಿದ್ದು ಪರಿಶೀಲಿಸುತ್ತೇನೆ. ತಮಗೆ ನ್ಯಾಯಯುತ ಪ್ರಮಾಣ ಪತ್ರ ನೀಡುತ್ತೇವೆ. ತಾವು ಜಿಲ್ಲಾ ಕಮಿಟಿಗೂ ಅರ್ಜಿ ಸಲ್ಲಿಸಿ ಆದೇಶ ಮಾಡಿಸಿದರೆ ತಮಗೆ ಅನುಕೂಲವಾಗುತ್ತದೆ. ತಮ್ಮ ಈ ಮನವಿಯನ್ನು ಪರಿಗಣಿಸಿ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುತ್ತೇನೆ ಎಂದರು. ಪ್ರತಿಭಟನೆಯಲ್ಲಿ ರಾಘು ಬೋವಿ, ಕಿರಣ ಬೋವಿ, ನಾಗರಾಜ ಬೋವಿ, ಯಲ್ಲಪ್ಪ ಬೋವಿ, ಶಂಕರ ಜಾಲಿಹಾಳ, ವೆಂಕಪ್ಪ ಬೋವಿ, ಗೋವಿಂದಪ್ಪ ಬೋವಿ, ಈಶ್ವರ ಜಾಲಿಹಾಳ, ಕಿಟ್ಟಪ್ಪ ಬೋವಿ ಸೇರಿದಂತೆ ಅನೇಕರಿದ್ದರು.